ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಮಳೆಗಾಲ ಇವಾಗ ತುಂಬಾ ಚಳಿ ಬೇರೆ. ಟೀ ಜೊತೇಲಿ ಬಿಸಿ ಬಿಸಿ ಬಜ್ಜಿನೋ ಬೋಂಡನೋ ಬೇಕು ಅನಿಸುತ್ತೆ. ನಾನಿವತ್ತು ಬೋಂಡ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ನೋಡೋಣ ಬನ್ನಿ. ಕ್ಯಾಪ್ಸಿಕಮ್ನ ಕ್ಲೀನಾಗಿ ಕಟ್ ಮಾಡಿ ಒಳಗಡೆದು ತೆಗ್ದಿದ್ದೀನಿ ನೋಡಿ. ನಾನು ಇಲ್ಲಿ ಆಲೂಗೆಡ್ಡೆ ಮತ್ತು ಎಲೆಕೋಸು ಹಾಕ್ಕೊಂಡು ಪಲ್ಯನ ಮೊದಲೇ ಮಾಡಿಟ್ಕೊಂಡಿದ್ದೆ. ಈ ಥರ ನಾನು ಇದನ್ನು ಒಳಗೆ ತುಂಬ್ತಾಯಿದ್ದೀನಿ ಸ್ಪೂನ್ ಸಹಾಯದಿಂದ. ಯಾಕಂದರೆ ನೀವು ಯಾವುದೇ ಒಂದು ತರಕಾರಿಯಲ್ಲೂ ಕೂಡ ಈ ಥರ ನಿಮ್ಮ ಟೇಸ್ಟಲ್ಲಿ ನೀವು ಪಲ್ಯ ಮಾಡ್ಕೊಂಡು ಈ ಥರ ತುಂಬ್ಕೋಬೋದು. ಕ್ಯಾಪ್ಸಿಕಮ್ಮು ಆರೋಗ್ಯಕ್ಕೆ ಒಳ್ಳೆಯದೇ. ಯಾವುದೋ ಒಂದು ರೀತಿಯಲ್ಲಿ ನಾವು ಮಾಡಿ ತಿಂತಾ ಇರಬೇಕಲ್ವ. ಸರಿ, ಅದಕ್ಕೆ ನಾನಿವತ್ತು ಬೋಂಡ ಮಾಡ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 1 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ನಾನು ಸೋಡಾ, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ಕಲಾಯಿಸಿ ಇಟ್ಕೊಂಡಿದ್ದೆ ನೋಡಿ. ಈ ಥರ ಪ್ಯಾಕ್ ಮಾಡ್ತಿದ್ದೀನಿ. ಅದನ್ನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆಯಲ್ಲಿ ಇವಾಗ ಬಿಡ್ತಾಯಿದ್ದೀನಿ ನೋಡಿ. ನಿಧಾನವಾಗಿ ಬಿಡಬೇಕಾಗುತ್ತೆ, ಯಾಕಂದರೆ ಅದು ಸ್ವಲ್ಪ ದಪ್ಪ ಇದೆ ಅಲ್ವಾ. ಮಕ್ಕಳು ಕಟ್ ಮಾಡಿ ಕೊಡ್ತಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಡೈಲಿ ಮಾಡಿದಂಥ ಬೋಂಡನೇ ಮಾಡಿ ಕೊಡೋಕ್ಕಾಗಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಬೇರೆ ಥರ. ನಾನಿದು ಹೊರಗಡೆ ಕೂಡ ತಿಂದಿದ್ದೀನಿ. ಒಂದು ಬೋಂಡ ಬಂದು 15 ರೂಪಾಯಿ ಅಂತ ಹೇಳಿದರು. ನಾವು ಎಷ್ಟು ಆರಾಮಾಗಿ ಮನೇಲಿ ಮಾಡ್ಕೋಬೋದು ನೋಡಿ. ಇದ್ರ ಜೊತೆಗೆ ನಾವು ಕಟ್ ಮಾಡಿ ಯಾವುದಾರ ನಮ್ಗೆ ಇಷ್ಟವಾಗಿರೋ ಮಸಾಲೆ ಕೂಡ, ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಇಷ್ಟ ಆದಂಗೆ ನಾವು ಮಾಡ್ಕೊಂಡು ತಿನ್ಬೋದು. ಮನೆಯಲ್ಲೇ ಕ್ಲೀನಾಗಿ ತೊಳೆದು ನೀಟಾಗಿ ಮಾಡ್ಕೋಬೋದು. ಹೊರಗಡೆ ತಿನ್ನಬೇಕು ಅನ್ನೋದೇನಿಲ್ಲ. ಮತ್ತು ಮನೆಯಲ್ಲಿ ಮಳೆಗಾಲದಲ್ಲಿ ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ಒಂದು ಕ್ಯಾಪ್ಸಿಕಮ್ಮಲ್ಲಿ 4 ಭಾಗ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಡಿಸೈನ್ಗೆ ಮತ್ತು ಟೇಸ್ಟು ಕೂಡ ಈರುಳ್ಳಿ ಅದ್ರ ಜೊತೆಗೆ ಸಖತ್ತಾಗಿರುತ್ತೆ. ಕೊಟ್ಟಿರುವಂಥ ಚಿಲ್ಲಿ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ನೀವು ಸೇರಿಸ್ಕೋಬೋದು. ಸಖತ್ತಾಗಿರುತ್ತೆ ಟೇಸ್ಟು. ಮಾಡಿ ತಿಂದು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬಾಯ್.